ಮೂಡಾದಲ್ಲಿ ಸೈಟ್ ಪಡೆದಂತ ವಿಚಾರಕ್ಕೆ ಸಂಬಂಧಿಸಿದಂತೆ ಕುಮಾರಸ್ವಾಮಿ ಮತ್ತು ಸಿದ್ದರಾಮಯ್ಯ ಅವರ ಮಧ್ಯೆ ವಾಕ್ ಸಮರ ಮುಂದುವರೆದಿದೆ. ಮೊನ್ನೆ ತಾನೇ ಕುಮಾರಸ್ವಾಮಿ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ರು. ನಾನು ಅರ್ಜಿ ಹಾಕಿದ್ದೆ, ಆದರೆ ಸೈಟ್ ಸಿಕ್ಕಿರಲಿಲ್ಲ ನನಗೆ. ಒಂದು ವೇಳೆ ಸೈಟ್ ಕೊಡೋದಿದ್ರೆ ಅನಾಥಾಶ್ರಮ ಕೊಡಿ ಅಂತ ಹೇಳಿದ್ರು. ಈಗ ಅದಕ್ಕೆ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ 40 ವರ್ಷದ ಹಿಂದೆ ಮೂಡಾ ಸೈಟ್ ಪಡೆದಿದ್ದಾರೆ, ಸ್ವಾಧೀನ ಪತ್ರ ಪಡೆದಿಲ್ಲ ಅಂತ ಸುಳ್ಳು ಹೇಳ್ತಾ ಇದ್ದಾರೆ, ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಕುಮಾರಸ್ವಾಮಿ ಅವರಿಗೆ ಸಿಎಂ ಟಾಂಗ್ ಕೊಟ್ಟಿದ್ದಾರೆ. ದೇವೇಗೌಡರಿಗೆ ಎಷ್ಟು ಸೈಟ್ಗಳು ಹೋಗಿದೆ ಗೊತ್ತಿದೆಯಾ? ಪುಟ್ಟಯ್ಯ CITB ಅಧ್ಯಕ್ಷರಾಗಿದ್ದಾಗ ಸೈಟ್ ತೆಗೆದುಕೊಂಡಿದ್ದಾರೆ. HDD ಕುಟುಂಬಕ್ಕೆ ಎಷ್ಟು ಸೈಟ್ ಹೋಗಿದೆ ಅನ್ನೋ ಪಟ್ಟಿ ಕೊಡಲಿ ಅಂತ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಂಬತ್ನಾಲ್ಕರಲ್ಲಿ ಬ್ರದರ್, ನಾನಿಲ್ಲಿ ಚನ್ನಾಂಬಿಕಾ ಫಿಲಮ್ಸ್ ಅಂತೇಳಿ ನಜರ್ಬಾದ್ ರೋಡಲ್ಲಿ ಒಂದು ಡಿಸ್ಟ್ರಿಬ್ಯೂಷನ್ ಆಫೀಸ್ ಇಟ್ಕೊಂಡಿದ್ದೆ. ಡಿಸ್ಟ್ರಿಬ್ಯೂಷನ್ ಆಫೀಸ್ನ 84ರಲ್ಲಿ ಒಂದು ಅರ್ಜಿ ಹಾಕಿದ್ದೆ. 37,000 ರೂಪಾಯಿ. ಅದು ಅರ್ಜಿ ಹಾಕಿದ ಮೇಲೆ 37,000 ದುಡ್ಡು ಕಟ್ಟಿದ್ದೆ. ಒಂದು ನನಗೆ ಸ್ವಾಧೀನ ಪತ್ರ ಅಂತ ಕೊಟ್ಟರು, ಅಗ್ರಿಮೆಂಟು ಮಾಡಿಕೊಟ್ಟಿಲ್ಲ. ಜಾಗ ಎಲ್ಲಿದೆ ಗೊತ್ತಿಲ್ಲ ನನಗೆ. 84ರಲ್ಲಿ 37,000 ರೂಪಾಯಿ ಹಣ ಕಟ್ಟಿದ್ದೀನಿ. 2000ದಲ್ಲಿ ಒಂದು ಸಲ ರಿಮೈಂಡ್ ಮಾಡಿದೆ. 2000ದಲ್ಲೂ ಅದಕ್ಕೆ ಉತ್ತರ ಬರಲಿಲ್ಲ. ಆಮೇಲೆ 2017ರಲ್ಲಿ ಒಂದು ಲೆಟ್ರು ನಮ್ಮ ಸ್ನೇಹಿತರುಗಳು ಕೊಡಿಸಿದ್ದಾರೆ. ಅವತ್ತು ಏನು ಉತ್ತರ ಬಂದಿಲ್ಲ. ನಾನು 2006 ಮುಖ್ಯಮಂತ್ರಿ ಆಗಿದ್ದನು. ನ್ಯಾಯಯುತವಾಗಿ ತಗೋಬೇಕಾದ ಸೈಟ್ ನಾನದು. ಒಂದು ಫೋನ್ ಮಾಡಿ ಅವನ ಅಧಿಕಾರಿಗೆ ಹೇಳಿದರೆ ಮನೆ ಬಾಗಿಲು ಫೈಲ್ ತತ್ತಿರಲಿಲ್ವಾ? ಈ ಅಧಿಕಾರ ದುರುಪಯೋಗ ಪಡಿಸ್ಕೊಂಡ ಸಿದ್ದರಾಮಯ್ಯನವರೇ. ಅವ್ರಿಗೇನು ಕಮಿಟ್ಮೆಂಟ್, ಯಾವ ಐಡಿಯಾಲಜಿ ಇದೆ ಅವ್ರಿಗೆ? ಲೆಟ್ ಮಿ ನೋ. ದೇ ಆರ್ ಅಗೇನ್ಸ್ಟ್ ದಿ ಸೋಷಿಯಲ್ ಜಸ್ಟಿಸ್, ದೇ ಆರ್ ಅಗೇನ್ಸ್ಟ್ ದಿ ಸೆಕ್ಯುಲರಿಸಮ್, ದೇ ಆರ್ ಅಗೇನ್ಸ್ಟ್ ದಿ ಡೆಮಾಕ್ರಸಿ, ದೇ ಆರ್ ಅಗೇನ್ಸ್ಟ್ ದಿ ಕಾನ್ಸ್ಟಿಟ್ಯೂಷನ್. ವಾಟ್ ಐಡಿಯಾಲಜಿ ದೇ ಹ್ಯಾವ್? ಕುಮಾರಸ್ವಾಮಿ ಭಾಳ ಮಾತಾಡ್ತಾರಲ್ಲ. 1984ರಲ್ಲಿ ಸೈಟ್ ತಗೊಂಡ್ರು, ಇಂಡಸ್ಟ್ರೀಸ್ ಸೈಟ್ನ ಪೊಸಿಷನ್ ಸರ್ಟಿಫಿಕೇಟು ತಗೊಂಡಿದ್ದಾರೆ. ಆಮೇಲೆ ಬದಲಿ ನಿವೇಶನ್ಗೆ ಅರ್ಜಿ ಹಾಕೊಂಡಿದ್ದಾರೆ. ಇಂಡಸ್ಟ್ರಿ ಮಾಡಿದ್ರ? ಯಾರು ಹೇಳಿದ್ರು ಕೊಟ್ಟು ಪೊಸಿಷನ್? ಸುಳ್ಳು ಹೇಳಿದ್ರು, ಅವ್ರು ಹೇಳಿದ್ರು. ಪೊಸಿಷನ್ ಸರ್ಟಿಫಿಕೇಟ್ ಹ್ಯಾಸ್ ಬಿನ್ ಟೇಕನ್. ಹಿಂದೆ ಪುಟ್ಟಯ್ಯ ಇರುವಾಗ ಎಷ್ಟು ಸೈಟ್ ಕೊಡಿಸಿದರು ದೇವೇಗೌಡರು? CITB ಇದ್ದಾಗ ಎಷ್ಟು ಸೈಟ್ ಕೊಡಿಸಿದ್ದಾರೆ? ಅವ್ರ ಮನೆಯವ್ರಿಗೆ ಎಷ್ಟು ಸೈಟ್ ಹೋಗಿದ್ದಾವೆ? ಸುಮ್ಮನೆ ಇವೆಲ್ಲ ಹೇಳಕ್ಕಾಗಲ್ಲ. ನೀನು ಬೇಕಾದ್ರೆ ಐ ವಿಲ್ ಗಿವ್ ಯು ದಿ ರೆಕಾರ್ಡ್. ನಾವು ಪೊಲಿಟಿಕಲ್ ಆಗಿ ನಾವು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.